ಈಗ ವಿ ಲುಕಪ್ ಬಗ್ಗೆ ನೋಡೋಣ. ಈ ವಿ ಲುಕಪ್ ಯಾವಾಗ ಯೂಸ್ ಮಾಡ್ತೀವಿ ಅಂತ ಅಂದ್ರೆ ಯಾವ್ದಾದ್ರು ರೆಫರೆನ್ಸ್ ಡೇಟಾನ ಇಟ್ಕೊಂಡು ಒಂದು ಟೇಬಲ್ ಅಲ್ಲಿ ಆ ಡೇಟಾ ಪರ್ಟಿಕ್ಯುಲರ್ ಡೇಟಾನ ನಿಮ್ಗೆ ಕಂಡುಹಿಡಿಬೇಕು ನೋಡ್ಬೇಕು ಅಂತ ಅಂದ್ರೆ ರಿಸಲ್ಟ್ ಬರಬೇಕು ಅಂತ ಅಂದ್ರೆ ವಿ ಲುಕಪ್ ಯೂಸ್ ಆಗುತ್ತೆ. ಮೋಸ್ಟ್ ಆಫ್ ದ ಟೈಮ್ ಎಲ್ಲಾವಾಗ್ಲೂ ಆಫೀಸ್ ಟೈಮಲ್ಲಿ ಜಾಸ್ತಿ ಯೂಸ್ ಆಗುತ್ತೆ ವಿ ಲುಕಪ್. ಫಾರ್ ಎಕ್ಸಾಂಪಲ್ ಎನ್ ನಂಬರ್ ಆಫ್ ಡೇಟಾಸ್ ಇರುತ್ತೆ. ಆ ಡೇಟಾದಲ್ಲಿ ಪರ್ಟಿಕ್ಯುಲರ್ ಎಂಪ್ಲಾಯ್ ಆಗಿರ್ಬೋದು, ಸ್ಟೂಡೆಂಟ್ ಆಗಿರ್ಬೋದು, ಮಾರ್ಕ್ಸ್ ಬೇಕು ಅಥವಾ ಅವ್ರದ್ದು ಸ್ಯಾಲರಿ ಬೇಕು ಅಂತ ಅಷ್ಟು ಡೇಟಾದಲ್ಲಿ ಫೆಚ್ ಮಾಡೋದಕ್ಕೆ ಈಸಿ ಆಗೋದು ನಮ್ಗೆ ಪರ್ಟಿಕ್ಯುಲರ್ ಡೇಟಾ ಬೇಕು ಅನ್ನೋದು ವಿ ಲುಕಪ್. ಫಾರ್ ಎಕ್ಸಾಂಪಲ್ ಅದಕ್ಕೋಸ್ಕರ ಫಸ್ಟ್ ನಮಗೆ ಲುಕಪ್ ವ್ಯಾಲ್ಯೂ ಬೇಕು. ಸೊ ಈ ನೇಮ್ಸ್ನ ತಗೊಂಡಿದ್ದೀನಿ, ಓಕೆನಾ. ಈ ನೇಮ್ಸು ಈ ಟೇಬಲ್ ಅಲ್ಲಿ ಇರಬೇಕು, ಆವಾಗಲೇ ನಮ್ಗೆ ರಿಸಲ್ಟ್ ಬರುತ್ತೆ. ಸೊ ಇಲ್ಲಿ ಫಾರ್ಮುಲಾ ಹಾಕ್ತೀನಿ. ಫೈನಲ್ ಟೆಸ್ಟ್ ಬೇಕು ನನಗೆ, ಈ ಮಕ್ಕಳದು ಈ ಸ್ಟೂಡೆಂಟ್ಸ್ದು ಏನ್ ಫೈನಲ್ ಟೆಸ್ಟ್ ರಿಸಲ್ಟ್ ಬಂದಿದೆ ಅಂತ. ಸೊ ಫಾರ್ಮುಲಾ ಬಂದು ವಿ ಲುಕಪ್ ಅಂತ ಟೈಪ್ ಮಾಡಿ, ಇಲ್ಲೇ ಬರುತ್ತೆ, ಜಸ್ಟ್ ಕ್ಲಿಕ್ ಮಾಡಿ. ಲುಕಪ್ ವ್ಯಾಲ್ಯೂ ಬಂದು ಇದನ್ನ ಸೆಲೆಕ್ಟ್ ಮಾಡಿ, ವೃಂದ ಅಂತ. ನೀವು ಯಾವ್ದನ್ನ ಸೆಲೆಕ್ಟ್ ಮಾಡಿರ್ತೀವಿ, ಯಾವ್ದನ್ನ ಲುಕಪ್ ವ್ಯಾಲ್ಯೂ ಆಗಿ ತಗೊಂಡಿರ್ತೀರಾ ಅದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಕಾಮ, ನೆಕ್ಸ್ಟ್ ಓಲ್ಡ್ ಟೇಬಲ್ ಅರೇ ಅಂತ ಇದೆ. ಸೊ ಟೇಬಲ್ ನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದಾಗ ನೆಕ್ಸ್ಟ್ ಈ ಟೇಬಲ್ ಫಿಕ್ಸ್ ಆಗಬೇಕು. ಸೊ ಫಿಕ್ಸ್ ಆಗೋದಕ್ಕೆ ಏನ್ ಮಾಡ್ತೀವಿ, ಫಂಕ್ಷನ್ ಪ್ಲಸ್ F4, ಓಕೆನಾ. ಕೀನ ಪ್ರೆಸ್ ಮಾಡಬೇಕು ಕೀಬೋರ್ಡ್ ಅಲ್ಲಿ, ಫಂಕ್ಷನ್ ಪ್ಲಸ್ F4 ನ ಕ್ಲಿಕ್ ಮಾಡಿದಾಗ ಡಾಲರ್ ಸಿಂಬಲ್ ಅಸೈನ್ ಆಗುತ್ತೆ ಮತ್ತೆ ವ್ಯಾಲ್ಯೂಸ್ ಐ ಮೀನ್ ಟೇಬಲ್ ವ್ಯಾಲ್ಯೂಸ್ ಫಿಕ್ಸ್ ಆಗುತ್ತೆ. ನೆಕ್ಸ್ಟ್ ಕಾಲಮ್ ಇಂಡೆಕ್ಸ್ ನಂಬರ್ ಅಂತ ಅಂದ್ರೆ ಇಲ್ಲಿಂದ ಕೌಂಟ್ ಆಗುತ್ತೆ ನೇಮ್ ಇಂದ. ಸೊ 1 2 3 4 5 6 7 ಕಾಲಮ್ ಅಲ್ಲಿ ಇದೆ. ಸೊ 7,0 ಯಾಕಂದ್ರೆ ಎಕ್ಸಾಕ್ಟ್ ಮ್ಯಾಚ್ ಸಿಗಬೇಕು, ಅಥವಾ ನೀವು ಫಾಲ್ಸ್ ಅಂತನಾದ್ರೂ ಟೈಪ್ ಮಾಡ್ಬೋದು. ಸೊ ಬ್ರಾಕೆಟ್ ಕ್ಲೋಸ್, ಎಂಟರ್ ಮಾಡಿದಾಗ 98 ಬರುತ್ತೆ. ಸೊ ಎಲ್ಲದಕ್ಕೂ ಡ್ರ್ಯಾಗ್ ಮಾಡಿದಾಗ ಡಬಲ್ ಕ್ಲಿಕ್ ಮಾಡಿದಾಗ ನಿಮ್ಗೆ ಎಲ್ಲಾದ್ರದ್ದು ರಿಸಲ್ಟ್ ಬರುತ್ತೆ. ಸೊ ಕ್ರಾಸ್ ವೆರಿಫೈ ಮಾಡೋದಕ್ಕೆ ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದು, ವೃಂದಾದು 98 ಬಂದಿದ್ಯಾ, ಎಲ್ಲ ಸ್ಟೂಡೆಂಟ್ಸ್ ಚೆಕ್ ಮಾಡ್ಕೊಂಡು ನೋಡ್ಬೋದು ಮಾರ್ಕ್ಸ್ ಕರೆಕ್ಟ್ ಆಗಿ ಬಂದಿದ್ಯಾ ಅಂತ. ಫಾರ್ ಎಕ್ಸಾಂಪಲ್ ಇಲ್ಲಿ ನಮಗೆ ಯಾವಾಗ ಡೂಪ್ಲಿಕೇಟ್ ವ್ಯಾಲ್ಯೂಸ್ ಇರುತ್ತೆ ನೋಡಿ, ಇವಾಗ ಇಲ್ಲಿ ಹರಿ ಅಂತ ಇದೆ ಮತ್ತೆ ಇಲ್ಲೂ ಹರಿ ಅಂತ ಇದೆ. ಸೊ ಇವಾಗ ಡೇಟಾನ ಫೆಚ್ ಮಾಡ್ಬೇಕಾದ್ರೆ ವಿ ಲುಕಪ್ ಫಸ್ಟ್ ಯಾವ್ದಿದೆ ಟೇಬಲ್ ಅಲ್ಲಿ, ಫಸ್ಟ್ ಯಾರ್ ಪರ್ಸನ್ ಇದೆ ಹರಿ ಇದಿದೆ, ಅವ್ರದ್ದು ಎಷ್ಟು ಮಾರ್ಕ್ಸ್ ಬಂದ್ರೆ 80 ತಗೊಳುತ್ತೆ, ಓಕೆನಾ. ಸೊ ಈ ರೀತಿ ವಿ ಲುಕಪ್ ಯೂಸ್ ಆಗುತ್ತೆ. ಈಗ ಕಾಲಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಐ ಮೀನ್ ಈ ಪರ್ಟಿಕ್ಯುಲರ್ ರೋ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಏನಂತ ಫಾರ್ಮುಲಾ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ನೀವು ಏನೇ ಇದನ್ನ ಕಾಪಿ ಮಾಡಬೇಕು ಅಂದ್ರೂ ಕಾಪಿ ಮಾಡೋಕ್ಕಾಗಲ್ಲ. ಇದನ್ನ ಒಂದ್ಸತಿ ನೀವು ಫಾರ್ಮುಲಾ ಹಾಕಿದ್ಮೇಲೆ ಇದನ್ನ ನೀವು ವ್ಯಾಲ್ಯೂಸ್ ಆಗಿ ಕನ್ವರ್ಟ್ ಮಾಡಬೇಕು. ಇಲ್ಲ ಅಂತ ಅಂದ್ರೆ ಏನಾಗುತ್ತೆ ಅಂತ ಅಂದ್ರೆ, ಇವಾಗ ಫಾರ್ಮುಲಾದಲ್ಲಿ ನೀವು 89 ಅಂತ ಹಾಕಿದ್ರೆ ಈ 89 ಜಾಗದಲ್ಲಿ ಬೇರೆ ಡೇಟಾ ಹಾಕಿದ್ರು ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ, ಚೇಂಜ್ ಆಗುತ್ತೆ. ಸೊ ಇದನ್ನ ನಾವು ವ್ಯಾಲ್ಯೂಸ್ ಆಗಿ ಕನ್ವರ್ಟ್ ಮಾಡೋಣ. ವ್ಯಾಲ್ಯೂಸ್ ಅಂತಂದ್ರೆ ಇದನ್ನ ರೈಟ್ ಕ್ಲಿಕ್ ಮಾಡಿ, ಅಲ್ಲಿ ಕಾಪಿ ಮಾಡಿ, ನೆಕ್ಸ್ಟ್ ಪೇಸ್ಟ್ ಆಸ್ ಎ ವ್ಯಾಲ್ಯೂಸ್ ಅಂತ ಇರುತ್ತೆ, ಅದನ್ನ ವ್ಯಾಲ್ಯೂಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ವ್ಯಾಲ್ಯೂಸ್ ಆಗಿ ಕನ್ವರ್ಟ್ ಆಗುತ್ತೆ. ಫಾರ್ಮುಲಾ ನಮ್ಗೆ ತೋರಿಸಲ್ಲ, ನಂಬರ್ ಆಗಿ ಕನ್ವರ್ಟ್ ಆಗಿರುತ್ತೆ. ಇಲ್ಲಿ ಏನೇ ನೀವು ಚೇಂಜಸ್ ಮಾಡಿದ್ರು ಇಲ್ಲಿ ರಿಫ್ಲೆಕ್ಟ್ ಆಗಲ್ಲ, ಇದು ಸ್ಟ್ಯಾಟಿಕ್ ಆಗಿರುತ್ತೆ.